ಇವತ್ತು ನೋಡಿ 7 ಜನ ಅರೆಸ್ಟ್ ಆದರು ರಮ್ಯನ ಕೇಸಲ್ಲಿ. 7 ಜನ ಆಯಿತಾ. ಅದರಲ್ಲಿ ಯಾರು ಗೊತ್ತಾ? ಕೂಲಿ ಮಾಡೋರು, ಗಾರೆ ಕೆಲಸದವರು, ಮತ್ತು ಇನ್ನೂ 3-4 ಜನ ಯಾರಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಹೇಳೋದು ಈ ಮುಖಾಂತರ ಏನಂದರೆ, ಯಾರ ಬಗ್ಗೆನೂ ನೀವು ಆ ಥರ ಅಶ್ಲೀಲವಾದಂಥ ನೋಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ನೀವು ಒಬ್ಬರು ನ್ಯೂಸ್ ಚಾನಲ್ಲಿ ನೀವು ಕೆಲಸ ಮಾಡ್ತೀರಾ. ಸೊ ನಿಮ್ಮ ವೃತ್ತಿನೇ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್. ಈಗ ನನ್ನ ವೃತ್ತಿಯನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕ್ತಾ ಇರ್ತೀನಿ. ನನ್ನ ಕೆಲಸ ಏನು, ಇದರಿಂದ ಏನಾಗುತ್ತೆ ಅಂತ. ಅಂದರೆ ಅದನ್ನು ನೀವು ನಿಮಗಿಷ್ಟ ಆಗದೆ ಹೋದರೆ ಅದನ್ನು ಒಳ್ಳೆ ರೀತಿಯಲ್ಲಿ ನೀವು ಚರ್ಚೆ ಮಾಡ್ಬೋದೇ ಹೊರತು ಆ ಹೆಣ್ಮಗಳ ಬಗ್ಗೆ ಕೆಟ್ಟದಾಗಿ ಪದಗಳನ್ನು ಏನು ಬರುತ್ತೆ ನಿಮಗೆ ಬರೋದು ಒಂದು ತಿಳ್ಕೊಳ್ಳಿ. ನೀವು ಇನ್ನು ಮುಂದೆ ಈ ಥರ ಎಲ್ಲ ಮಾಡಿದ್ದೇ ಆದರೆ ನಿಮಗೆ ಸಿಗೋದು ಜೈಲು ಶಿಕ್ಷೆ. ಇಷ್ಟಂತೂ ನೆನ್ಪಿಟ್ಕೋಬೇಕು. ಆಗ್ತಾರಲ್ಲ ಅವ್ರೂ ಈಗ ಒಂದು ಹೆಣ್ಮಗಳ ಬಗ್ಗೆ ಹಾಕಿದಾಗ ಅವಳು ಕಂಪ್ಲೇಂಟ್ ಮಾಡಬೇಕು, ಹೆದರ್ಕೋಬಾರ್ದು.